ಇಂದು ಬೆಳಿಗ್ಗೆ ಗಾಂಧಿನಗರ ವ್ಯಾಪ್ತಿಯ ಬಳೆಪೇಟೆಯ ಐತಿಹಾಸಿಕ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಮಾಜಿ ಮುಜರಾಯಿ ಸಚಿವರಾದ ಮಾಲೂರು ಕೃಷ್ಣಯ್ಯ ಶೆಟ್ಟಿಯವರು ಹರಿದ್ವಾರದಿಂದ ತರಲಾದ ಗಂಗಾಜಲದಿಂದ ಶಿವನಿಗೆ ಅಭಿಷೇಕ ಪೂಜಾ ನೆರವೇರಿಸಿ ಮಹಾಶಿವರಾತ್ರಿ ಅಂಗವಾಗಿ ಸಾರ್ವಜನಿಕರಿಗೆ ಗಂಗಾಜಲ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಇದಕ್ಕೆ ಮಾಜಿ ಶಾಸಕರಾದ ಪಿಎಸ್ ಪ್ರಕಾಶ್ ಅವರು ಹಾಗೂ ಕಾರ್ಯಕರ್ತರು ಭಕ್ತಾದಿಗಳು ಭಾಗಿಯಾಗಿದ್ದರು. ಮಹಾಶಿವರಾತ್ರಿ ದಿನದಂದು ಎಲ್ಲಾ ಶಿವಾಲಯಗಳಲ್ಲಿ ಗಂಗಾಜಲ ವಿತರಣೆ ಮಾಡಲಾಗುವುದು ಅಂತ ಕೃಷ್ಣಯ್ಯ ಶೆಟ್ಟಿರವರು ಸುದ್ದಿಗಾರ ವಾಹಿನಿಗೆ ತಿಳಿಸಿದರು. ನಮಸ್ಕಾರ. 15ನೇ ತಾರೀಕು ಮಹಾಶಿವರಾತ್ರಿ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಬರುವಂಥ ಹಬ್ಬದ ದಿನ ಈ ನಾಡಿನ ಎಲ್ಲ ಜನತೆಗೆ, ರೈತರಿಗೆ, ವಿಶೇಷವಾಗಿ ಬಾರ್ಡ್ರಲ್ಲಿರುವಂಥ ಸೈನಿಕರಿಗೆ ಈ ಭಗವಂತ ಎಲ್ಲ ರೀತಿಯ ಸೌಭಾಗ್ಯಗಳನ್ನ ಕೊಟ್ಟು ಅವಲ್ಲೆಲ್ಲರೂ ಕಾಪಾಡಲಿ ಅಂತ ಎಲ್ಲರ ಪರವಾಗಿ ಈ ಶುಭ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಕಳೆದ 15-16 ವರ್ಷಗಳಿಂದ ನಾನು ಪ್ರತಿ ಶಿವರಾತ್ರಿಗೆ ಹರಿದ್ವಾರದಿಂದ ಗಂಗಾಜಲನ ತರಿಸಿ ರಾಜ್ಯದ ಸುಮಾರು 3800 ಶಿವಾಲಯಗಳಿಗೆ, ಪುರಾತನ ಶಿವಾಲಯಗಳಿಗೆ ಗಂಗಾಜಲ ತಲುಪಿಸಿ ಅಲ್ಲಿ ಆ ಶಿವನಿಗೆ ಅಭಿಷೇಕ ಆಗೋ ರೀತಿಯಲ್ಲಿ ಪೂಜೆಗೆ ಸಹಕಾರ ಕೊಡುವಂಥ ಕೆಲಸ ನಾನು ಕೊಟ್ಟನ ಮಾತಿನ ಪ್ರಕಾರ ನಡ್ಕೋತಾ ಇದ್ದೀವಿ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮವೂ ಕೂಡ ಈಗ ಗಂಗಾಜಲ ಬಂದಿದೆ. ಈಗ ತಾನೇ ಸ್ವಾಮಿಗೆ ಪೂಜೆ ಆಗಿ ಈಗ ರಾಜ್ಯದ ಎಲ್ಲ ಕಡೆಗೆ ಹೊರಡಲಿಕ್ಕೆ ಸಿದ್ಧತೆ ನಡೀತಾ ಇದೆ. ನಾಡಿನ ಜನತೆಗೆ, ಗಾಂಧಿನಗರ ಕ್ಷೇತ್ರದ ಜನತೆಗೆ, ಮಾಲೂರು ತಾಲೂಕಿನ ಜನತೆಗೆ ನಾನು ಶುಭಾಶಯಗಳನ್ನ ಅರ್ಪಿಸಲಿಕ್ಕೆ ಬಯಸ್ತಾ ಒಂದೆರಡು ಮಾತು ಮುಗಿಸ್ತೀವಿ. ಜಾಗಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪಿಎಸ್ ಪ್ರಕಾಶ್ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡ್ಬರೋಣ. ಕರ್ನಾಟಕ ರಾಜ್ಯದ ಮಾಜಿ ಮುಜರಾಯಿ ಮಂತ್ರಿಗಳಾದಂಥ ಶ್ರೀಮಾನ್ ಕೃಷ್ಣಯ್ಯ ಶೆಟ್ಟಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಂಗಾಜಲವನ್ನು ಇಡೀ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನಗಳಿಗೆ ಹಂಚಿಕೆ ಮಾಡುತ್ತಿರುವುದು ನಿಜಕ್ಕೂ ಕೂಡ ಯಾರೂ ಕೂಡ ಮಾಡದಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹಿಂದೆ ವೈಕುಂಠ ಏಕಾದಶಿ ಸಂದರ್ಭದಲ್ಲಿ ಕೂಡ ವೈಕುಂಠ ಏಕಾದಶಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗದಿರತಕ್ಕಂಥವ್ರು, ಪ್ರಸಾದ ಸಿಗದೇ ಇದ್ದಂಥವರು, ಅವ್ರಿಗೂ ಕೂಡ ಲಾಡು ವಿತರಣೆ ಸಮಾರಂಭವನ್ನು ಇಡೀ ಬೆಂಗಳೂರು ನಗರ, ಮಾಲೂರು ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಕಡೆ ಲಡ್ಡು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಭಕ್ತಾದಿಗಳಿಗೆ, ಆ ದೇವರ ದರ್ಶನ ಮಾಡೋರಿಗೆ ಮನೆ ಮನೆಗೂ ಲಡ್ಡುಗಳನ್ನು ಕೊಡೋ ವಿತರಣೆ ಕಾರ್ಯಕ್ರಮ ಮಾಡಿದ್ರು. ಅದೇ ರೀತಿಯಾಗಿ ಮಹಾಶಿವರಾತ್ರಿ ಪ್ರಯುಕ್ತ ರಾಜ್ಯದ ಜನಕ್ಕೆ ಹರಿದ್ವಾರಕ್ಕೆ ಹೋಗಿ ಗಂಗಾಜಲ ಸ್ನಾನ ಮಾಡೋಕ್ಕೆ ಆಗಲ್ಲ. ಆದ್ದರಿಂದ ಇಲ್ಲೇ ಒಂದು ಚೂರು ಗಂಗಾಜಲ ಸಿಕ್ಕಿದ್ರೆ ಸಾಕು ಅಂತ ಎಷ್ಟೋ ಜನ ಭಕ್ತಾದಿಗಳು ಕಾಯ್ತಾ ಇರ್ತಾರೆ. ಅದರಲ್ಲಿ ಶ್ರೀಮಾನ್ ಕೃಷ್ಣಯ್ಯ ಶೆಟ್ಟಿಯವರು ಈ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಭಕ್ತಾದಿಗಳ ಅನುಕೂಲಕ್ಕಾಗಿ ಹರಿದ್ವಾರದಿಂದ ತರ್ತಕ್ಕಂಥ ಗಂಗಾಜಲವನ್ನು ಮನೆ ಮನೆಗೆ ಪ್ರತಿಯೊಂದು ಶಿವಾಲಯ ದೇವಸ್ಥಾನಕ್ಕೂ ಹಂಚಿಕೆ ಮಾಡೋ ಕಾರ್ಯಕ್ರಮವನ್ನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದಲೇ ಪ್ರಾರಂಭ ಮಾಡಿ ಅದು ರಾಜ್ಯದ ಮೂಲ ಮೂಲೆಗೂ ಹೋಗ್ತದೆ. ಇಂಥವ್ರನ್ನ ಜನ ಕೂಡ ಇವರ ಕಾರ್ಯವನ್ನು ಮೆಚ್ಚಿ ಅವ್ರಿಗೆ ಅನೇಕ ರೀತಿಯಾದ ಸಂದೇಶಗಳು ಮತ್ತು ಮಾಹಿತಿಗಳು ಅವ್ರಿಗೂ ಫೋನ್ ಮುಖಾಂತರ ಕಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಕಾರ್ಯಕ್ರಮವನ್ನು ತಾವು ಮುಂದುವರಿಸಬೇಕು. ಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ತದೆ, ನಿಮ್ಮ ಕುಟುಂಬ ಮೇಲೆ ಇರ್ತದೆ. ನಮಗೆ ಗಂಗಾಜಲವನ್ನು ತರಿಸ್ಕೊಟ್ಟಿಗೋಸ್ಕರ ನಿಮಗೆ ವಂದನೆಗಳು ಅಂತ ಹೇಳಿ ಅನೇಕ ಜನ ಅವರಿಗೆ ಫೋನ್ ಮುಖೇನ ತಿಳಿಸ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮವನ್ನು ಮುಜರಾಯಿ ಇಲಾಖೆಯವರು ಹಮ್ಮಿಕೊಂಡು ಮಾಡಬೇಕು. ಆದರೆ ಮುಜರಾಯಿ ಇಲಾಖೆಯವರೇ ಬಂದು ಇವ್ರ ಹತ್ರ ಗಂಗಾಜಲ ತೊಗೊಂಡೋಗಿ
ಅವರು ಎಲ್ಲ ಕಡೆನೂ ಹಂಚಿಕೆ ಮಾಡೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವ್ರಿಗೂ ಕೂಡ ಇವರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಹಾಗೆಯೇ ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಕೂಡ ಒಂದೆರಡು ಮಾತುಗಳನ್ನು ಆಡಿದರು. ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಭಗವಂತನಿಗೆ ಅಭಿಷೇಕ ಮಾಡಿ, ರುದ್ರಾಭಿಷೇಕ ಮಾಡಿ, ಆ ಗಂಗಾಜಲವನ್ನು ನಾವು ಭಗವಂತನಿಗೆ ಅಭಿಷೇಕ ಮಾಡಿ, ಆ ಭಗವಂತನಿಂದ ಪ್ರತಿ ಗ್ರಾಮದಲ್ಲಿ ಅದನ್ನು ಕ್ಯಾನಲ್ಲಿ ಪ್ಯಾಕ್ ಮಾಡಿ ಇಡೀ ಕರ್ನಾಟಕಕ್ಕೆ ಎಲ್ಲ ಗ್ರಾಮಗಳಿಗೂ ಎಲ್ಲ ದೇವಸ್ಥಾನಗೂ ತಲುಪ್ತಾರೆ ಆ ಭಗವಂತನಿಗೆ. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರೊಬ್ಬರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನನ್ನ ಹೆಸರು ವಿಶ್ವನಾಥ್. ಎಂದಿನಂತೆ 18 ವರ್ಷದಿಂದ ಈ ಗಂಗಾಜಲದ ವಿತರಣೆ ಮಾಜಿ ಸಚಿವರು ಕೃಷ್ಣ ಶೆಟ್ಟಿ ಅವರು ನಡೆಸಿಕೊಂಡು ಬರ್ತಾವ್ರೆ. ವಿಪರ್ಜನವಾಗಿ ತುಂಬ ಚೆನ್ನಾಗಿ ನಡೀತಾ ಐತೆ. ಇದು ಹರಿದ್ವಾರಿಂದ ಜನಗಳಿಗೆ ತೊಂದರೆ ಆಗಬಾರ್ದು, ಅವ್ರಿಗೆ 1000 ಕಿಲೋಮೀಟ್ರ್ ಓಡಾಡೋಕ್ಕೆ ಕಷ್ಟ ಆಗಬಾರ್ದು ಅಂತ ಒಂದು ಸದುಪಯೋಗದಿಂದ ಮಾಜಿ ಸಚಿವರು ಕೃಷ್ಣ ಶೆಟ್ಟಿ ಅವರು ಅಲ್ಲಿಂದ ಗಂಗಾಜಲ ತರಿಸಿ ಪ್ರತಿ ದೇವಸ್ಥಾನಕ್ಕೂ ಬರೀ ಕಾರ್ಯಕರ್ತರ ಮುಖಾಂತರ ಪ್ರತಿ ದೇವಸ್ಥಾನಕ್ಕೂ ತಲುಪಿಸೋ ಕೆಲಸ ಮಾಡ್ತಾವ್ರೆ. ಎಲ್ಲ ಮುಜರಾಯಿ ದೇವಸ್ಥಾನ 3600 ಮುಜರಾಯಿ ದೇವಸ್ಥಾನಗಳಿಗೆ ಎಲ್ಲ ತಲುಪಿಸೋ ಕೆಲಸ ಮಾಡ್ತಾವ್ರೆ. ಇವತ್ತು ಪೂಜೆ ಇದೆ, ಕಾಶಿ ವಿಶ್ವನಾಥ ದೇವಸ್ಥಾನ ಬಳೆಪೇಟೆಯಲ್ಲಿ ಪೂಜೆ ಇದೆ. ಸೊ ಪೂಜೆ ತುಂಬ ಚೆನ್ನಾಗಿ ನಡೀತೈತೆ. ಸೊ ಜನಗಳಿಗೆ ಎಲ್ಲ ಸೇರಲಿ ಅಂತ ಒಂದು ಸದುಪಯೋಗದಿಂದ ಸಚಿವರು ಮಾಡ್ತಾವ್ರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.